ಗುರು ಬಲರಾಮರ ಸಹಿತ ಯಾವ ಸೈನ್ಯವೋ ಎನ್ನ ಕೈವಸವಾದ ಏನು ಈ ಛಲದಂತ ಮಲ್ಲನನ್ನು ಜಯಿಸತಕ್ಕ ವೀರನು ಧೀರನು ಈ ತ್ರಿಭುವನದಲ್ಲಿ ಯಾರಿರುವನು? ಅವನು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾ ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾವು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾ ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾವು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ತಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಮಹಾರಥಿಕರು. ತಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಮಹಾರಥಿಕರು. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ಎನ್ನ ಹನುಜನು, ಪಾರ್ಥವ ಶಿರ ಆರಿಸು ವೀರ ಕರ್ಣನು. ಭೀಮನನ್ನು ಸೀಳಿ ಬಿಡುವ ಎನ್ನ ಹನುಜನು, ಪಾರ್ಥನ ಶಿರ ಆರಿಸುವ ವೀರ ಕರ್ಣನು. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. मनमोहना प्रिय भावेग मनमोहना
ದೇವ ರುಕ್ಮಿಣಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲ್ಲವೇ, ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿದಾಡುವುದೆಂದು. ರುಕ್ಮಿಣಿ ದೇವ, ಮುರಳಿಯ ಗಾನಕ್ಕೆ ಮನಸೋತೇನ, ನನ್ನ ಮನದಲ್ಲಿ ಆಸೆಯ ನೀ ತಲ್ದೆಯ, ಮನದಲ್ಲಿ ಆಸೆಯ ನೀ ತಲ್ದೆಯ, ಮುರಳಿಯ ಗಾನಕ್ಕೆ ಮನಸೋತೇನ. ಯಮುನ ತೀರಕ್ಕೆ ನೀನಾದೆ ರಾಧೆ, ಹೃದಯ ಮನಕ್ಕೆ ಗೋಪಾಲ ನಾನಾದೆ. ಯಮುನ ತೀರಕ್ಕೆ ನೀನಾದೆ ರಾಧೆ, ಹೃದಯ ಮನಕ್ಕೆ ಗೋಪಾಲ ನಾನಾದೆ. ಎನ್ನಯ್ಯ ಬಳಿಗೆ ಓಡೋಡಿ ನೀ ಬಂದೆ, ಎನ್ನಯ್ಯ ಬಳಿಗೆ ಓಡೋಡಿ ನೀ ಬಂದೆ. ಮುರಳಿಯ ಗಾನಕ್ಕೆ ಮನಸೋತೆ, ನನ್ನ ಮನದಲ್ಲಿ ಆಸೆಯ ನೀ ತಲ್ದೆಯ, ಮನದಲ್ಲಿ ಆಸೆಯ ನೀ ತಲ್ದೆಯ, ಮುರಳಿಯ ಗಾನಕ್ಕೆ ಮನಸೋತೆನ. ನಿನ್ನಯ ಅನುರಾಗ ಅಲೆಯಲೆಯಾಗಿ ನನ್ನಯ ಹೃದಯವ ನೀ ಸೇರಿ ಹೋದೆ. ನಿನ್ನಯ ಅನುರಾಗ ಅಲೆಯಲೆಯಾಗಿ ನನ್ನಯ ಹೃದಯವ ನೀ ಸೇರಿ ಹೋದೆ. ನೀನೆ ಸತಿಯಾಗಿ ಪರಿಪೂರ್ಣಳಾದೆ, ನೀನೆ ಸತಿಯಾಗಿ ಪರಿಪೂರ್ಣಳಾದೆ. ಮುರಳಿಯ ಗಾನಕ್ಕೆ ಮನಸೋತೆ, ನನ್ನ ಮನದಲ್ಲಿ ಆಸೆಯ ನೀ ತಲ್ದೆಯ, ಮನದಲ್ಲಿ ಆಸೆಯ ನೀ ತಲ್ದೆಯ, ಮುರಳಿಯ ಗಾನಕ್ಕೆ ಮನಸೋತೆನ. ರುಕ್ಮಿಣಿ, ದೇವ ಯುದ್ಧವಿಂದು ಅನಿವಾರ್ಯ. ಆದರೆ ಇದು ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಖಚಿತ ಹತ್ಯಾಕಾಂಡ. ಒಂದು ಕಡೆ ಕೌರವೇಶ್ವರನ 11 ಅಕ್ಷೌಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ಕೃತವರ್ಮ ಮಹಾರಥಿಕರು ಒಂದು ಕಡೆ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೌಹಿಣಿ ಸೈನ್ಯದಳ. ಈ ಯುದ್ಧ ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರೋ ಏನೋ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸಾಪ್ರೇಯಸಿ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ರೂಪುಗಿಡಲೇಕೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸು ದೇವ. ರುಕ್ಮಿಣಿ, ಪರಮಾತ್ಮ, ರುಕ್ಮಿಣಿ, ಮನಮೋಹಿನಿ ಪ್ರಿಯ ರುಕ್ಮಿಣಿ, ಮನಮೋಹಿನಿ ಪ್ರಿಯ ರುಕ್ಮಿಣಿ, ಹನುಮಾನವೇಕೆ ಪ್ರೇಯಸಿ ನೀ
ನಿನ್ನ ಅನುಮಾನವೇ ಮನಮೋಹಿನಿ. ಪ್ರೇಮಾನುರಾಗದ ಪ್ರಾಣೇಶ್ವರಿ, ಪ್ರಣಯಾನುಬಂಧದ ಹೃದಯೇಶ್ವರಿ, ಪ್ರೇಮಾನುರಾಗದ ಪ್ರಾಣೇಶ್ವರಿ, ಪ್ರಣಯಾನುಬಂಧದ ಹೃದಯೇಶ್ವರಿ, ಮನಮೋಹಿನಿ, ಅನುಮಾನವೇ ಯಸಿ ನಿನ್ನ ಅನುಮಾನವೇ ಯಸಿ ಮನಮೋಹಿನಿ. ನಾದವನ್ನ ನುಡಿಸುವೆ, ಒಳಲಿನ ನಾದವನ್ನ ನುಡಿಸುವೆ, ಉಳಿಯುತ್ತ ಬಾರೆ ಮನದರಸಿನೆ. ಒಳಲಿನ ನಾದವನ್ನ ನುಡಿಸುವೆ, ಉಳಿಯುತ್ತ ಬಾರೆ ಮನದರಸಿನೆ, ಮನಮೋಹಿನಿ, ಅನುಮಾನವೇ ಯಸಿ ನಿನ್ನ ಅನುಮಾನವೇ ಯಸಿ ಮನಮೋಹಿನಿ. ಚಂದ್ರ ಕಂಡು ಈ ಜೋಡಿಯ ನಸುನಾಚುತ್ತ ನಗುತ್ತಿರುವನು, ಆ ಚಂದ್ರ ಕಂಡು ಈ ಜೋಡಿಯ ನಸುನಾಚುತ್ತ ನಗುತ್ತಿರುವನು, ಮನಮೋಹಿನಿ, ಅನುಮಾನವೇ ನಿನ್ನ ಅನುಮಾನವೇ ಮನಮೋಹಿನಿ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ. ಪುರಾತನ ದಳುವೆ ನೂತನದ ಆವಿಷ್ಕಾರ. ಯುದ್ಧ ಬಿಂದು ಅವಶ್ಯಕ. ಈ ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಅದನ್ನು ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು ಪ್ರೇಯಸಿ. ಪ್ರಭು, ಪರಮಾತ್ಮ, ಸಮಾಧಾನ ಭೇದವೆಲ್ಲ ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮರ ದಂಡವಿಂದು ಧರಣಿ ಪಾಪಹಾರಿಣಿ
ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಒದಗಿ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಒದಗಿ ಕರ್ಮಭೂಮಿ ಭಾರತವು ಧನ್ಯ ಮಾಡಿದೆ ಕಾಂತೆ ಧನ್ಯ ಮಾಡಿದೆ ಕಾಂತೆ ಧನ್ಯ ಮಾಡಿದೆ ಕಾಂತೆ ಧನ್ಯ ಮಾಡಿದೆ ಭಯವಿದಕ್ಕೆ ಶಾಂತಿ ಕಾಂತೆ ಪ್ರೇಮ ಪೂಜಿದೆ ಕಾಂತೆ ಪ್ರೇಮ ಪೂಜಿದೆ ಕಾಂತೆ ಪ್ರೇಮ ಪೂಜಿದೆ ಪ್ರೇಮ ಪೂಜಿದೆ ಪ್ರೇಮ ಪೂಜಿದೆ. ಪ್ರಭು, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ದೃಷ್ಟಿ ಮಾತ್ರದಿಂದ ಜಗತ್ತನ್ನು ಜೀವಂತ ಮಾಡಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಪರಮಾತ್ಮ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುಂದುಕದಿಂದ ರಕ್ಷಿಸಬೇಕಾದರೆ ವಿಷಪರ್ಶವಾದ ಆವಾಯವನ್ನು ಛೇದಿಸದ ಹೊರತಾಗಿ ಮತ್ಯಾವ ಉಪಾಯವಿಲ್ಲ ಪ್ರೇಯಸಿ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮರಾಜ್ಯ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ವಾಸುದೇವ, ರುಕ್ಮಿಣಿ, ಈ ಯುದ್ಧವನ್ನು ನಿಲ್ಲಿಸಿ ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ರುಕ್ಮಿಣಿ ದೇವ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ನಾನು ಶಾಂತಿ ಸಂಧಾನಕ್ಕಾಗಿ ನಾನು ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನೀ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರಯತ್ನಿಸಿ ನೋಡಿ, ಸಫಲಗೊಳ್ಳುವುದು. ಹಾಗಾಗಿ ಪ್ರಯತ್ನಿಸಿ ದೇವ. ನಯನ ಮನೋಹರಿಯೇ ಪ್ರಿಯ ಸುಂದರವದಿಯೇ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯೇ ಮಂದರ ಗಿರಿಧರ ನರಸಿದಯಾಮಯೇ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಶ್ರೀಯೇ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಶ್ರೀಯೇ ನಯನ ಮನೋಹರಿಯೇ ಪ್ರಿಯ ಸುಂದರವದಿಯೇ ನಯನ ಮನೋಹರಿಯೇ
ಪರಿಮಳವಾದರಿಸಿ ಮಂದಾಸದಿಂದ ಎನ್ನವರಿಸಿ ಗಂಧ ಪರಿಮಳವಾದರಿಸಿ ಮಂದಾಸದಿಂದ ಎನ್ನವರಿಸಿ ಮನ ಮಂದಿರದೊಳು ನೆಲೆಸಿ ಆ ಮಂದಿರದೊಳು ನೆಲೆಸಿ ಪ್ರಣಯಾನಂದದ ಧ್ವನಿರಸ ಬೀರುತ್ತ ಪ್ರಣಯಾನಂದದ ಧ್ವನಿರಸ ಬೀರುತ್ತ ಚೆಲುವಿನ ತಾರೆಯೇ ಒಲವನ್ನು ತೋರಿ ನಿನುಗು ನೀಲಾಂಬರಿ ಚೆಲುವಿನ ತಾರೆ ಒಲವನ್ನು ತೋರಿ ನಿನುಗು ನೀಲಾಂಬರಿ ಚೆಲುವಿನ ತಾರೆಯೇ ಒಲವನ್ನು ತೋರಿಹೆ ಮಿನುಗು ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರವದಿನಿ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯ ಮಂದರ ಗಿರಿಧರ ನರಸಿದಯಾಮಯೇ ಸಿಂಧು ತಿಲಕಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ತಿಲಕಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರವದಿನಿ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ
ಜ್ಞಾನವು ನೀನೆ ಮಾನ ಪ್ರಾಣ ಸಮಸ್ತವು ನೀನೆ ಕೆದರಿದೆನ್ನ ಕೇಶರಾಶಿ ಧೂಳರಿದ ರಕ್ತ ಬಯಸಿ ಕಾಳ ಸರ್ಪದಂತೆ ಎಳಚಾಚಿ ನಿಂತಿದೆ ಸತ್ಯೇನ ಸಮಾಧಿಗಳಿಗೆ ಘೋರಯುದ್ಧ ದುಃಖಿಸುತ್ತಿರುವೆ ಅದೇ ವರ ಪಂಥ ಸಹಿಸೆ ದ್ರೌಪದ ಪತಿಗಳೈ ವರ ಪಂಥ ಸಹಿಸೆ ಘೋರ ಕಾನನದ ನಡುವೆ ವೀರನಾರಿಯ ತರದೆ ವೀರನಾರಿಯ ತರದೆ ವನವಾಸಗಳನ್ನು ಕಳೆದು ಈ ಪರಿಯ ಚಿಂತೆಯಿದು ತರವೆ ನಿನಗೆ ದೇವಿ ದ್ರೌಪದ ದ್ರೌಪದ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿ ದ್ರೌಪದ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿ ಸೈರಿತು ತಾಪವಲಲನಾಮಣಿಗೆ ದ್ರೌಪದ ಸೈರಿತು ತಾಪವಲಲನಾಮಣಿಗೆ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ ದ್ರೌಪದ ಪಂಚ ಪಾಂಡವರ ಅರತಿಯೇನಿದೆ ದ್ರೌಪದ ಪಂಚ ಪಾಂಡವರ ಅರತಿಯೇನಿದೆ ಮನದೋಳಿ ಬರೆದು ಕಿಪುದು ತರದೆ ದ್ರೌಪದ ಮನದೋಳಿ ಬರೆದು ಕಿಪುದು ತರದೆ ಶ್ರೀಹರಿ ಆಜ್ಞೆಯ ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ
ಅಪಕೀರ್ತಿಯುಗೇನೆ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಗೆ ಸೈರಿಸುತ್ತ ಪವನ ನಾಮನಿಗೆ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಗೆ ದೇವಿ ದ್ರೌಪದ 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 ದುಃಖಿಸುತ್ತಿರುವೆಯಾ ದೇವಿ? ದುಃಖಿಸಬಾರದು ದ್ರೌಪದ. ಏತಕ್ಕಾಗಿ ಎಂದರೆ ಶ್ರೀಹರಿಯ ಗರ್ಭ ಸಂಜಾತ ಬ್ರಹ್ಮದೇವನ ಲಿಖಿತವು ಯಾವ ರೀತಿಯಾಗಿರುವುದೋ ನಾವು ಅದರಂತೆ ನಡೆದೇ ತೀರಬೇಕು. ಅದನ್ನು ಬಿಟ್ಟು ಕಳೆದು ಹೋದ ದುರ್ಘಟನೆಗಳನ್ನು ಹಗಲಿರುಳು ನೆನೆದು ಹೀಗೇಕೆ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ಶ್ರೀಕೃಷ್ಣನ ದಯೆಯಿಂದ ನಿನ್ನ ಬಹುದಿನದ ಪಂಥವು ಬಹುಬೇಗ ಈಡೇರುವ ಕಾಲ ಸನ್ನಿಹಿತವಾಗುತ್ತಿದೆ. ನೀನು ಈ ಪರಿಯ ಚಿಂತೆಯನ್ನು ಬಿಟ್ಟು ಶಾಂತಳಾಗೋ ದ್ರೌಪದ. ಶಾಂತಿ 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 ಇನ್ನು ಬಿಟ್ಟಿಲ್ಲವೇ ನನ್ನ ಈ ನಿನ್ನ ಹುಚ್ಚುತನದ ಭ್ರಾಂತಿ? ವಿಷ್ಣ ಕಜ್ಜಾಯವನ್ನು ತಿನ್ನಿಸಿ ನಮ್ಮೈವರನ್ನು ಕೊಲ್ಲಲೆತ್ತಿಸಿದ ಆ ವಿಸರ್ಜಂತುಗಳ ನಮಗೆ ಶಾಂತಿ. ಜೂತದಲ್ಲಿ ನಮ್ಮ ಸಿರಿಯನ್ನೆಲ್ಲ ಅಪಹರಿಸಿ ಪಾಂಚಾಲಿ ಬಾ ನನ್ನ ತಡೆಯನ್ನು ಅಲಂಕರಿಸಿ ಅಧಿಕಾರದಲ್ಲ ಕೂಡಲ ಕುನ್ನಿ ಕೌರವ ಆಗಲೂ ಶಾಂತಿ. ಅರಣ್ಯ ಮೃಗಂತೆ 12 ವರ್ಷ ವನವಾಸ 1 ವರ್ಷ ಕಳೆದವಲ್ಲ ಆಗಲೂ ಶಾಂತಿ. ಈಗಲೂ ಶಾಂತಿ. ಅದನ್ನೆಲ್ಲ ಫಲವಿಲ್ಲ ಅಗ್ರಜ. ಗುರುಕುಲದ ಮನನ್ನು ಓದಿಸುವೆನು. ಗುರುಕುಲದ ಮನನ್ನು ಓದಿಸುವೆನೆರೆದೋ ದುರಹಂಕಾರದಲ್ಲಿ ಸಿದ್ಧಿಯನ್ನೆರೆದೋ ದುರಹಂಕಾರ ಧಿಕ್ಕರಿಸುವ ಸಾಕಿ ವೈರಿ ಗುರುಕುಲದ ಮನನ್ನು ಓದಿಸುವೆನು. ಧರ್ಮಜ ಅನುಜನೆಂಬುವ ಅಕ್ಕರ ಇಲ್ಲದ ಭಕ್ತಿನ ಕೂಡಲ ಮುಲ್ಲಿಗಳು ಅನುಜನೆಂಬುವ ಅಕ್ಕರ ಇಲ್ಲದ ಸೊಕ್ಕಿದ ಕೂಡಲ ಕುಲ್ಲಿಗಳು ಪಕ್ಕಸವೆಲ್ಲವ ಪಕ್ಷಿಸಿದ ಮಗ ನ್ಯಾಯವರ ತೆಗೆದ ರಕ್ಷಸರು ಪಕ್ಕಸವೆಲ್ಲವ ಪಕ್ಷಿಸಿದ ಮಗ ನ್ಯಾಯ ಕಸರು ಲೆಕ್ಕಿಸದ ಮಕ್ಕಳಿಗೆ ಮಣ್ಮುಕ್ತಿಸದಿರುವನ ರಣದೊಳಗೆ ಲೆಕ್ಕಿಸದ ಮಕ್ಕಳಿಗೆ ಮಣ್ಮುಕ್ತಿಸದಿರುವನ ರಣದೊಳಗೆ ಸವೇಳು ಭಕ್ತಿಯ ಗರ್ಭದಿ ದುರಿದ ಸವೇಳ ಭಕ್ತಿಯ ದೂರ್ಕರ ಬರದೆಯನ್ನು ಬಗೆದು ವೈರಿ ಗುರುಕುಲದ ಮರನು ಒದಿಸುವೆನು. ಸಿರಿಯೆಂಬೆರದೋ ದುರಹಂಕಾರದೆ ಸಿರಿಯೆಂಬೆರದೋ ದುರಹಂಕಾರ ಧಿಕ್ಕರಿಸಿಕೊಂಡು ಸಾಕ್ತೀನಿ. ವೈರಿ ಗುರುಕುಲದ ಮರನು ಗುರುಕುಲದ ಮರನು ತೆಗೆದು ಬಿಸಾಡುವೆನು. ಆದ್ದರಿಂದ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಗುರು ರಕ್ತ ಸ್ಥಾನದೊಂದಿಗೆ ನಮ್ಮ ಬಂಧಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆ ಶಾಂತಿ ಇಲ್ಲ ಅಗ್ರಜ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಆದರೆ ಸ್ವಲ್ಪ ತಾಳು. ಪಾಂಡವರ ಅಭಯ ಪ್ರದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದನೆಂದು ಈಗಾಗಲೇ ದೂತನು ಸಮಾಚಾರವನ್ನು ತಂದಿರುವನು. ಇನ್ನೇನು ಅರ್ಜುನನ ಜೊತೆಯಲ್ಲಿ ಪರಮಾತ್ಮನ ಆಗಮನವೂ ಆಗುವುದು. ನಂತರ ಮುಂದಿನ ವಿಚಾರಗಳನ್ನು ಆಲೋಚಿಸೋಣ. ನೀನಿನ್ನು ಶಾಂತನಾಗು ಸಹೋದರ. ಕೃಷ್ಣ
ನಿದಯ ತೋರಿಪ ದಿನರ ದಾತ ದೇವ ನಿದಯ ತೋರಿಪ ದೇವ ನಿದಯ ತೋರಿಪ. ಪಾಂಡವರ ಭಕ್ತಿಗೆ ಪ್ರಸನ್ನನಾದ ಪರಮಪುರುಷೋತ್ತಮ ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದ್ಯಾ ದೇವ. ದೇವದೇವ, ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅತಿಶಯವಾದದ್ದು ತಂದೆ. ಪರಮಾತ್ಮ, ಧರ್ಮನಂದನ, ನನ್ನನ್ನು ಯಾಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿವೆ ಧರ್ಮನಂದನ? ಪರಮಾತ್ಮ, ಹತ್ತಿರವಾದ ರಾಜ್ಯದಾತಿಗಾಗಿ
ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಆಗುವ ಪ್ರಯೋಜನವಾದರೂ ಏನು ದೇವ? ಅದಕ್ಕಿಂತ ಸಹೋದರಿ, ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ಮಾತಿನ ಅರ್ಥ ಪರಮಾತ್ಮ ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ. ಪರಮಾತ್ಮ ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಪನಾಗಿ ಪಾಪದ ಹೊರೆಯ ಧರಿಸೆನಯ್ಯ ಶಿರದಲ್ಲಿ ಬಂದು ಬಾಂಧವರ ರಕ್ತದಿಂದ ಅತೆಯ ಪವಿತ್ರಗೊಳಿಸಲೆಂದು ಘೋರ ಹತ್ಯೆಯ ವೀಕ್ಷಿಸೆ ಸಹಿಸೆನೆ ದಿಸಗಿ ಎರಡು ತಂದಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನೋ ಕೃಷ್ಣ. ಕರ ಮುಗಿದು ಬೇಡುವೆನೋ ಕೃಷ್ಣ. ಸಮರವನೊಲ್ಲೆನಯ್ಯ ಕಮಲಾಚ ಸಮರವನೊಲ್ಲೆನಯ್ಯ ಕಮಲಾಚ ಜಲದ ಬುಗ್ಗುಲಿಯಂತೆ ಸಿರಿಭೋಗ ನಶ್ವರ. ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಶ್ವರ ಹಿಮದನ್ವಯ ಆಶಾಶ್ವತ ನರ ಜನ್ಮ. ಪರಮಾತ್ಮ ಹೌದು ಅರ್ಥ. ಹಿಮದನ್ವಯ ಆಶಾಶ್ವತ ನರ ಜನ್ಮ ಹಿಮದನ್ವಯ ಆಶಾಶ್ವತ ನರ ಜನ್ಮ ಹಿಮದನ್ವಯ ಆಶಾಶ್ವತ ನರ ಜನ್ಮ ಸಮರವನೊಲ್ಲೆನಯ್ಯ. ಧರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ. ಧರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾಂಬುದೇ. ಗುರು ಬಾಂಧವರ ಶವಗಳ ಕಾಂಬುದೇ. ಎಣ್ಣೋ ಒಂದೋ ಮಣ್ಣಿಗೋಸ್ಕರ. ಎಣ್ಣೋ ಒಂದೋ ಮಣ್ಣಿಗೋಸ್ಕರ ಇಂದನೆ ಕರುವಲೆ ದಾಳಿ ಮಾಡಿದರು.
ಭರತ ಭೂಮಿಯನ್ನು ಯಾರಾಡಿದರು ಸರಿ ಸಮರವನೊಲ್ಲೆನಯ್ಯ ಕಮಲಾಕ ಜಲದ ಬುಗುಳಿಯಂತೆ ಸಿರಿಭೋಗ ನಶ್ವರ ಜಲದ ಬುಗುಳಿಯಂತೆ ಸಿರಿಭೋಗ ನಶ್ವರ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಸಮರವನೊಲ್ಲೆನಯ್ಯ ಸಮರವನೊಲ್ಲೆನಯ್ಯ ಯದುಪತಿ ಪರಮಾತ್ಮ ಧರ್ಮನಂದನ ಇಷ್ಟೊಂದು ಅನರ್ಥಗಳು ಆಗಬಾರದೆಂಬುದೇ ನನ್ನ ಭಾವನೆ. ಸಕಲ ಬಂಧು ಬಾಂಧವರನ್ನು ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಯಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ನೀನೇ ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮ ಕಡೆಯ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸು ಮುಕುಂದ. ಧರ್ಮನಂದನ ಪರಮಾತ್ಮ ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದೆ. ಧರ್ಮನಂದನ ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರ ಅಭಿಮತ? ನಮ್ಮಗಳ ಅಭಿಮತವ ಇಷ್ಟ ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನರನ ವಂದಿಸಬೇಡುವೆ ನಿನಗೆ. ತಂದೆ ಪಾಂಡು ಜನಕ ನಾಡ ವಂದಿಸಬೇಡುವೆ ನಿನಗೆ. ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ಹೇಳು ಕೃಷ್ಣ. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ಸಮವಯಸ್ಸೇ ದುಡಿದಿಯ ನಂಬಿದ ಗುರು ರಕ್ಕಸನ ಕಲ್ವ ಸೇಳ್ವೆ ಗದೆಯಳು. ನಂಬಿದ ಗುರು ರಕ್ಕಸನ ಕಲ್ವ ಸೇಳ್ವೆ ಗದೆಯಳು. ಮಂದಮತಿಯ ಕೌರವರಳು ತಂದೆ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನಾಡ ವಂದಿಸಬೇಡುವೆ ನಿನಗೆ. ತಂದೆ ಪಾಂಡು ಜನಕ ನಾಡ ವಂದಿಸಬೇಡುವೆ ನಿನಗೆ. ಮಂದಮತಿಯ ಕೌರವರಳು ತಂದೆ ನಮಗೆ ಸಲ್ಲದು. ತಂದೆ ನಮಗೆ ಸಲ್ಲದು. ತಂದೆ ನಮಗೆ ಸಲ್ಲದು. ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಕೋಟೆಯಂತೆ ಭದ್ರವಾಗಿ ಬಾಗಿಸಿದೆ. ಅದನ್ನು ಭೇದಿಸಿ ನುಗ್ಗಣವೆಂದರೆ ಪ್ರಾಪ್ತವೆಂಬ ಪಾಸ ನಮ್ಮನ್ನು ಬಂಧಿಸಿದೆ. ಓ ಭೀಮಸೇನ, ನೀನು ಸಂಧಿಗೆ ಸಂಬಂಧಿಸಿದೆ ಸರಿ. ಇನ್ನು ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತೇವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವುಗಳನ್ನೆಲ್ಲ ತೊಲಗಿಸಿ ಮುಂಬರಲು ಪ್ರಯತ್ನಿಸಿದರೆ ಅಣ್ಣನೆಂಬ ಮಮತಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡ್ತಿಲ್ಲ. ಛೀ, ಧಿಕ್ಕಾರವಿರಲಿ ಕೃಷ್ಣ ನಮ್ಮೀ ಏಳಿ ಜನ್ಮಕ್ಕೆ. ಓಹೋ ಅರ್ಜುನ, ನೀನು ಸಹ ಸಂಧಿಗೆ ಸಂಬಂಧಂತೆಯೇ ಸರಿ. ಇನ್ನು ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತನ್ನು ಅನುಮತಿಸಿರುವರೆ. ಸ್ವಲ್ಪದ ನರೇಂದ್ರ ನಂದಿನಿ ಏಕಮ್ಮ ಮುಖಕ್ಕೆ ನೀಡಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಅಣ್ಣ, ಮಾಡಬೇಕಾದ ಅಪಮಾನದ ಕಡೆ ಲೇಚ ಮಾತ್ರವ ಗಮನ ಕೊಡದೆ
ಹೋಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಸಮ್ಮತವನ್ನು ಅದೇಗೆ ಹೇಳಲಿ ಪರಮಾತ್ಮ. ಜನಾರ್ದನ
ಧರ್ಮರಾಯ ಧರ್ಮವೆಂದು ಹಗಲಿರುಳು ಅಂಬಲಿಸುತ್ತ ಜೋಜಿನ ವ್ಯಾಮೋಹ ತನಗೇರಿ ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮಪ್ರಭು. ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಈ ಲೋಕ ಸಮ್ಮತ. ಓಹೋ, ಭೀಮಸೇನ ಭಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡವಕನನ್ನು ಕೊಂದ ಈ ಮಹಾದೋಧಂಡ ನಿಮಗೇಕೆ ಬೇಕು? ಈ ಗದಾದಂಡವನ್ನು ನಡೆದುಕೊಳ್ಳಿ. ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಧನಂಜಯ, ಭೀಭತ್ಸು, ಈ ದಶನಾಮಧೇಯ ನಿಮಗೇಕೆ ಬೇಕು? ಈ ಗಾಂಡಿವ್ಯವನ್ನು ಬಿಸಾಡಿ ಕೈಗೆ ಬಳೆಯನ್ನು ಸೋದರಿ. ಅಣ್ಣ, ಇಲ್ಲ, ಇವರ್ಯಾರು ನನ್ನ ಪತಿಗಳಲ್ಲಣ್ಣ. ಇವರ್ಯಾರು ನನ್ನ ಪತಿಗಳಲ್ಲ. ಈ ಪಾಂಚಾಲಿಯ ಪಾಲಿನ ಮೃತ್ಯು ಸ್ವರೂಪಿಗಳಣ್ಣ, ಮೃತ್ಯು ಸ್ವರೂಪಿಗಳು. ಅಣ್ಣ, ನನ್ನ ಪ್ರತಿಜ್ಞೆಯು ನೆರವೇರಬೇಕಾದರೆ ನಾನೇ ರಣರಂಗಕ್ಕೆ ಪ್ರವೇಶಿಸಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳುವೆನು. ಇಲ್ಲವೆಂದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಗೆ ಆಹುತಿಯಾಗುವೆನಣ್ಣ. ಅಗ್ನಿಗೆ ಆಹುತಿಯಾಗುವೆ ಪರಮಾತ್ಮ. ಈಗ ಚೆನ್ನಾಯಿತು. ಸಹಜರ ಅಭಿಮತವೇ ಒಂದು, ನನ್ನ ತಂಗಿ ದ್ರೌಪದಿ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ದ್ರೌಪದಿ ಅಭಿಪ್ರಾಯ ಹೀಗಾಗಿದೆಲ್ಲ ಕೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ, ಒಟ್ಟಿನಲ್ಲಿ ಸತಿಯ ಅರ್ಥನಾದವನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಅವಳಿಗೆ ಪತಿಗಳಲ್ಲವೇ? ಅವರೇ ಅದಕ್ಕೂ ಈ ಭೀಮನಿಗೂ ಯಾವ ವಿಧವಾದ ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗೊಂಡಿಗೆಯ ಬಿಸಿರಾಗ್ತದೆ ಮಡದಿ ಪಾಂಚಾಲಿಯ ಬಿರುಮುಡಿ ಕಟ್ಟುವೆನ್ನೆನು ಗದಗದ ದಂಡದಿ ದುರ್ಯೋಧನ ತೊಡೆ ಪುಡಿಗೊಟ್ಟುವನೆನುತ ನುಡಿದೆಯೋ ಗಂಡುಗಲಿ ನೀನೆಂದು ನಮ್ಮದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯಳೆಯ ಇಡುಂಬ ಮನೋರ ಅನಗಲಿ ಈ ನಿನ್ನ ಕಕುಹಕ ಕಂಠದ ಕರುಳಿರುವ ಬಿರುನುಡಿ ಕಣ್ಣೀರ ಕರೆದಿರುವಲ್ಲವೇ?
ಗುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ, ಗರ್ವದಿ ತಡ ತಟ್ಟಿದವನ ಕುಟ್ಟಿಕೊಳ್ಳುವೆ, ತಲೆಯನ್ನು ಕುಟ್ಟಿಕೊಳ್ಳುವೆ. ಗರ್ವದಿ ತೊಡ ತಟ್ಟಿದವನ ಕುಟ್ಟಿಕೊಳ್ಳುವೆ, ತಲೆಯನ್ನು ಕುಟ್ಟಿಕೊಳ್ಳುವೆ. ದುರ್ಗ ಕೌರವರನ್ನ ಮರಣಗೊಳಿಸದೆ ಕರೆಯಲ್ಲಿಡಲು ಬಿಡುವೆನೆ, ನಡೆದವರ ರಕ್ತ ಕಾಲ ಮಾಡದಿರುವನೆ. ರಣದಳವರು ರಣದಳವರು ರಣದಳವರ ರಕ್ತಪಾನ ಮಾಡದಿರುವನೆ. ಕಣ್ಣೀರ ಕರೆಯದಿರುವಲ್ಲವೇ, ಈ ನಿನ್ನ ಕಣ್ಣೀರ ಬದಲಾಗಿ ಅಗಯ ಎಂಡಿರ ಕಣ್ಣಲ್ಲಿ ಸತತ 10,000 ಮಣಿಕಂಬನೆಯನ್ನೇ ತರಿಸುವೆ. ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕುರು ಸಮುದ್ರವ ಸೆಳೆದು ತರುವೆನೋ ದುರ್ಯೋಧನ ದುಶ್ಯಾಸನವೆಂಬ ದುಷ್ಟ ಕೀಟಗಳು ಬಗೆದು ದುಶ್ಯಾಸನನ ಒಡಲ ಕುಡಿಗುಟ್ಟಿ ಪಾತಕಿ ದುರ್ಯೋಧನನ ಕಡೆಯ ದೃಪದ ಸುತ ಕಟ್ಟಿಸುವೆ ನಿನ್ನೀ ಬಿಡುಮುಡಿಯ ಪಡೆದಿರುವೆತೆಯ ನರಕ ಮರ್ದನ ಕೇಳೆನ್ನ ಕಡೆಯ ಅಭಿಮತ ಬಲ ಶೂನ್ಯತೆಯ ಕುಲ ಹೇಡಿಗಳನ್ನು ಸೆಳೆ ತಂದು ತಲೆಗಳನ್ನು ಕಟ್ಟಿ ಎಲೆಗಳನ್ನು ಕಳೆದ ಮುಗಿಸಿಕೊಳ್ಳದ ಬಲ ಶೂನ್ಯತೆಯ ಕುಲ ಹೇಡಿಗಳನ್ನು ಸೆಳೆ ತಂದು ರಣಕ್ಕೆ ತಲೆಗಳನ್ನು ಎಲೆಗಳನ್ನು ಕೆಡವಿ ರಣದ ಮುಗಿಸಿಕೊಳ್ಳದೆ ರಣದ ಮುಗಿಸಿಕೊಳ್ಳದೆ ಪರಮಾತ್ಮ ಪಾಂಡವರ ಋಷಿಯ ತುರುಬನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗ ಪಾಂಡವರ ಋಷಿಯ ತುರುಬನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗ ಕಂಡ ಎಲುಬುಗಳ ಮುಂದರಿಸಿ ತನ್ನ ಚಂಡಿಗ ಉತ್ತನವ ಮಾಡಿಸುವೆ. ಕಂಡ ಎಲುಬುಗಳ ತುಂಡರಿಸಿ ತನ್ನ ಚಂಡಿಗ ಉತ್ತನವ ಮಾಡಿಸುವೆ. ಭಾಸ್ಕರವ ಕಾರ್ಮೋಡದಂಬ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಭಾಸ್ಕರವ ಕಾರ್ಮೋಡದನ್ವಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಧರ್ಮದಿಂದರವ ಗುರುವರಲ್ಲ ಕಾಲ್ಗಳ ಬಿಡಿದು ಧರ್ಮದಿಂದರವ ಗುರುವರಲ್ಲ ಕಾಲ್ಗಳ ಬಿಡಿದು ಬಲ ಶೂನ್ಯತೆಯ ಕುಲ ಏಡಿಗಳನ್ನು ತಲೆ ತಂದು ಎತ್ತಲೆಗಳನ್ನು ಕೊಚ್ಚಿ ಎಲೆಗಳನ್ನು ಕಿರಣದ ಮುಗಿಸಿಕೊಳ್ಳದೆ ತಲೆ ಶೂನ್ಯತೆಯ ಕುಲ ಏಡಿ ತಲೆ ತಂದು ರಣಕ್ಕೆ ತಲೆಗಳನ್ನು ಎಲೆಗಳನ್ನು ಕೆಡವಿ ರಣದ ಮುಗಿಸಿಕೊಳ್ಳದೆ ರಣದ ಮುಗಿಸಿಕೊಳ್ಳದೆ. ವಾಸುದೇವ ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ವಾಸುದೇವ, ವಿಷ ಸರ್ಪಕ್ಕೆ ಆರೋಳಿಸಿ ಕನಿಕರಿಸಿದೆ, ಅದರ ವಿಷ ಅಮೃತವಾದೀತೆ. ಮರ್ತಿರೇಕೆ ದೇವ, ಹಿಂದೆ ನಾನಾ ವಿಧವಾದ ಕಷ್ಟ ಕಾರ್ಪಣ್ಯಗಳನ್ನು ನೀಡಿದ ಆ ಕೌರವ ಸಂಧಿಯೇ ಸಲ್ಲದು. ನಾನೊಂದು ಕೈದ ಮತ ರಣದಲ್ಲಿ ತೋರುವೆ, ನಾನೊಂದು ಕೈದ ಮತ ನಾನೊಂದು ದೊರೆತ ಈ ಸರದಿ ಕುರುಕುಲವನ್ನು ಒದಿಸಿ ದೊರೆತ ಈ ಸರದಿ ಕುರುಕುಲವನ್ನು ಒದಿಸಿ ನಾನೊಂದು ತೋರುವೆ, ನಾನೊಂದು ಕಾಂಚಾಲೆ
ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು, ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮನಂದನ? ಪರಮಾತ್ಮ, ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿರುವುದು. ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿರುವುದು. ಅನುದಿನ ನಿಮ್ಮನೆ ಕೃಷ್ಣ ಶ್ರೀಹರಿ ಅನುದಿನ ನಿಮ್ಮನೆ ಮರಿಸುವನು ಪರಿಶೋಧನೆ ಪರಿಶೋಧನೆ ಗೈಯುವುದೇನೈ ಕರುಣಾಳು ಕೃಪೆ ತೋರಿ ಕನಿಕರಿಸುತ್ತೇವ. ಕರುಣಾಳು ಕೃಪೆ ತೋರಿ ಕನಿಕರಿಸುತ್ತೇವ. ಆದರಿಸಿ ದೀನರ ದೊರೆಯೇ, ಆದರಿಸಿ ಪೊರೆಯೇ ದೀನರ ದೊರೆಯೇ. ಕಡು ಕಷ್ಟಪಡುತ್ತಿರುವ ದೀನರ ಕಸದಂತೆ ಕಡೆಗಣಿಸಿದ ಗೌರವ. ಹೌದು ಪರಮಾತ್ಮ, ಕಡು ಕಷ್ಟಪಡುತ್ತಿರುವ ದೀನರ ಕಸದಂತೆ ಕಡೆಗಣಿಸಿದ ಗೌರವ. ವನವಾಸದೊಳು ಕೃಷ್ಣ ಮಾಧವ ವನವಾಸದೊಳು ಬಳಲಿದ ವನವಾಸದೊಳು ಬಳಲಿದನು ನರಳಿಸಿದರುವ ಕೌರವರು. ನರಳಿಸಿದರುವ ಕೌರವರು ಅನುಜನೋಡು ಅನ್ಯಾಯ ಸರಿಯೇ. ಅನುಜನೋಡು ಅನ್ಯಾಯ ಸರಿಯೇ. ಆದರಿಸಿ ದೀನರ ದೊರೆಯೇ, ಆದರಿಸಿ ಪೊರೆಯೇ ದೀನರ ದೊರೆಯೇ. ಕೃಷ್ಣ ಶ್ರೀಹರಿ ಪರಮಾತ್ಮ, ಇಂದೇಕೋ ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನಮ್ಮ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನ ಸೇಡಿನ ಜ್ವಾಲೆ ಹಾರಲೇಬೇಕು. ತಂಗಿ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರೂ ಕ್ಷೇಮ. ಈ ಸಂಧಿಗಾಗಿ ನಾಳಿನ ಕುರುಸಭೆ ಆಗಬಹುದು ಪರಮಾತ್ಮ.
ಸೋದರಿ, ಧರ್ಮಜನ ಮಾತಿನಂತೆ ಸಂಧಿಯನ್ನು ಮಾಡಿಕೊಂಡು ಬರಬೇಡವೆಂದು ಕೈ ಜೋಡಿಸಿ ಬೇಡಿಕೊಳ್ಳೆನು ಕೃಷ್ಣ, ಕೈ ಜೋಡಿಸಿ ಬೇಡಿಕೊಳ್ಳೆನು. ಸೋದರಿ ಚಿಂತಿಸದಿರು. ಏಕಿ ವೇದನೆ ಸೋದರಿ, ಚಿಂತಿಸದಿರು ನಾನಿರುವೆ, ಚಿಂತಿಸದಿರು ನಾನಿರುವೆ. ಏಕಿ ವೇದನೆ ಸೋದರಿ, ದುರುಳನಿಂದಲೂ ಸಬೇಳಗಂದು ಮುಡಿಬಿಡಿ ಬೆಳೆದಂತೋ, ದುರುಳನಿಂದಲೂ ಸಬೇಳಗಂದು ಮುಡಿಬಿಡಿ ಬೆಳೆದಂತೋ, ಸರ್ವರಗಳು ಮನ ಬಾಧಿಸುವ ಸಮಯದಿ ನೀನಂತೋ. ದುರುಳನಿಂದಲೂ ಸಬೇಳಗಂದು ಮುಡಿಬಿಡಿ ಬೆಳೆದಂತೋ, ಸರ್ವರಗಳು ಮನ ಬಾಧಿಸುವ ಸಮಯದಿ ನೀನಂತೋ. ಕೃಷ್ಣ 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 ಮುಕುಂದ ಗೋವಿಂದ ಗೋಪಾಲನೆಂದು, ಕೃಷ್ಣ ಮುಕುಂದ ಗೋವಿಂದ ಗೋಪಾಲನೆಂದು ಮರೆಯಿಡುತ್ತಾಯನ್ನ ಕರೆಯಲ್ಲ ಕಣ ಬಂದು, ಮರೆಯಿಡುತ್ತಾಯನ್ನ ಕರೆಯಲ್ಲ ಕಣ ಬಂದು, ಮರೆಯಲಿ ನಿಂತು ರಕ್ಷಿಸಲಿಲ್ಲವೇ ನಾವೋಡಿ ಬಂದು. ಮರೆಯಲಿ ನಿಂತು ರಕ್ಷಿಸಲಿಲ್ಲವೇ ನಾವೋಡಿ ಬಂದು. ಏಕಿ ವೇದನೆ ಸೋದರಿ, ಚಿಂತಿಸದಿರು ನಾನಿರುವೆ, ಚಿಂತಿಸದಿರು ನಾನಿರುವೆ. ಏಕಿ ವೇದನೆ ಸೋದರಿ, ಸೋದರಿ ಸೋದರಿ ಚಿಂತಿಸದಿರು. ನಾನು ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗಿ ಸರ್ವ ಪ್ರಕಾರಗಳಿಂದ ಆತನ ಕೋಪವನ್ನು ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುವೆ. ನೀನು ಚಿಂತಿಸದಿರು ಸೋದರಿ, ಹಾಗೆ ನಿನಗೆ ಮಂಗಳವಾಗಲಿ. ನಾನು ಹೋಗಿ ಬರಲೇ? ಆಗಲಿ ಅಲ್ಲ.